ನಮಸ್ಕಾರ ಸ್ನೇಹಿತರೆ. ನಟಿಯಾಗಿದ್ದ ಇವರು ಮನೋರಂಜನಾ ಲೋಕಕ್ಕೆ ಬಾಯ್ ಬಾಯ್ ಹೇಳಿ ತಮ್ಮ ಬಾಲ್ಯದ ಗೆಳೆಯರ ಜೊತೆ ಸೇರಿ ಒಂದು ಕಂಪನಿ ಕಟ್ಟಿದ್ರು. ಇಂದು ಕಾಸ್ಮೆಟಿಕ್ ಲೋಕದ ಲೀಡಿಂಗ್ ಬ್ರ್ಯಾಂಡ್ ಅನ್ನು ಅವರು ಮುನ್ನಡೆಸುತ್ತಿದ್ದಾರೆ. ಕಮರ್ಷಿಯಲ್, ಜಾಹೀರಾತು, ಧಾರಾವಾಹಿ, ಸಿನಿಮಾಗಳಲ್ಲಿ ನಟಿಸಿ ಲಕ್ಷಗಟ್ಟಲೆ ಸಂಪಾದಿಸುವ ಈ ನಟಿ ಈಗ ಕಾಸ್ಮೆಟಿಕ್ ಕ್ಷೇತ್ರದಲ್ಲಿ ಕೋಟ್ಯಾಂತರ ರೂಪಾಯಿ ಗಳಿಸುತ್ತಿದ್ದಾರೆ. ಸಾಬೂನುಗಳ ಜಾಹೀರಾತುಗಳಲ್ಲಿ ನಟಿಸಿ ಹೆಸರುವಾಸಿಯಾಗಿರುವ ನಟಿ ಆಶಿಕಾ ಕೊರಾಡಿಯಾ ಕಾಸ್ಮೆಟಿಕ್ ಉತ್ಪನ್ನ ಉದ್ಯಮಕ್ಕೆ ಕಾಲಿಟ್ಟು ಹೊಸ ಉದ್ಯಮಿಗಳಿಗೆ ಮಾದರಿಯಾಗಿದ್ದಾರೆ. ಕೈತುಂಬಾ ಸಂಬಳ ಬರುವ ಜಾಗ ಬಿಟ್ಟು ಹೊಸ ಉದ್ಯಮ ಆರಂಭಿಸುವುದು ಕಷ್ಟದ ಕೆಲಸ. ಹಾಗೆ ಮಾಡಲು ಆತ್ಮವಿಶ್ವಾಸಕ್ಕಿಂತ ಧೈರ್ಯ ಮತ್ತು ಪರಿಶ್ರಮ ಬೇಕು. ಜಾಹೀರಾತು, ಧಾರಾವಾಹಿ, ಸಿನಿಮಾಗಳಲ್ಲಿ ನಟಿಸಿ ಲಕ್ಷಗಟ್ಟಲೆ ಸಂಪಾದನೆ ಮಾಡುತ್ತಿದ್ದ ಹಿಂದಿ ನಟಿ ಆಶಿಕಾ ಕೊರಾಡಿಯಾ ಇದೀಗ ಕಾಸ್ಮೆಟಿಕ್ ಕ್ಷೇತ್ರದಲ್ಲಿ ಕೋಟಿ ಕೋಟಿ ಕಲೆಕ್ಷನ್ ಮಾಡುತ್ತಿದ್ದಾರೆ. 2020ರಲ್ಲಿ ತನ್ನ ಕಾಲೇಜು ಗೆಳೆಯರಾದ ಅಶುತೋಷ್ ವಲಾನಿ ಮತ್ತು ಪ್ರಿಯಾಂಕ್ ಶಾ ಅವರೊಂದಿಗೆ ರೇನಿ ಎಂಬ ಸೌಂದರ್ಯ ಉತ್ಪನ್ನಗಳ ಕಂಪನಿಯನ್ನು ಪ್ರಾರಂಭಿಸಿದರು. ಆಶಿಕಾ ಕೊರಾಡಿಯಾ ಕೇವಲ 4 ವರ್ಷಗಳಲ್ಲಿ 834 ಕೋಟಿ ರೂಪಾಯಿ ಗಳಿಸಿದರು. ರೇನಿ ಸುಮಾರು 200 ಸೌಂದರ್ಯವರ್ಧಕ ಉತ್ಪನ್ನಗಳನ್ನು ತಯಾರಿಸುತ್ತದೆ. ಅಮೆಜಾನ್, ಫ್ಲಿಪ್ಕಾರ್ಟ್, ಮೆಂತ್ರಾ, ನೈಗಾ ಸೇರಿದಂತೆ 650ಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತದೆ. ಇದು ಸದ್ಯ ಮಾರ್ಕೆಟ್ನಲ್ಲಿ ಲೀಡಿಂಗ್ ಕಾಸ್ಮೆಟಿಕ್ ಕಂಪನಿಗಳಲ್ಲಿ ಒಂದಾಗಿರುವಷ್ಟೇ ಅಲ್ಲದೆ ಟಾಪ್ ಸ್ಟಾರ್ಗಳು ಇದನ್ನು ಪ್ರಮೋಟ್ ಮಾಡುತ್ತಾರೆ. ಮುಂದಿನ ಹಣಕಾಸು ವರ್ಷದಲ್ಲಿ 2024-25 ರು 400 ಕೋಟಿ ಗಳಿಸುವ ಗುರಿ ಹೊಂದಿದ್ದೇವೆ ಮತ್ತು ಅದಕ್ಕಾಗಿ ಇನ್ನೂ ಕೆಲವು ಉತ್ಪನ್ನಗಳ ಉತ್ಪಾದನೆಯನ್ನು ಪ್ರಾರಂಭಿಸಲಿದ್ದೇವೆ ಎಂದು ಆಶಿಕಾ ಕೊರಾಡಿಯಾ ಇತ್ತೀಚೆಗೆ ಟಿವಿ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಸ್ಮಾಲ್ ಸ್ಕ್ರೀನ್ ಲೋಕದಲ್ಲಿ ವೆಲ್ಮಿಯಾಗಿದ್ದ ಖ್ಯಾತಿ ಗಳಿಸಿದ್ದ ಆಶಿಕಾ ಕೊರಾಡಿಯಾ ಈಗ ಮಹಿಳಾ ಉದ್ಯಮಿಗಳಲ್ಲಿ ನಾಯಕಿಯಾಗಿ ಖ್ಯಾತಿ ಗಳಿಸಿದ್ದಾರೆ. ಅವರು ಇತರ ಉದ್ಯಮ ಆಕಾಂಕ್ಷಿಗಳಿಗೆ ಮಾದರಿಯಾಗಿ ನಿಂತಿದ್ದಾರೆ. ಅವರು ಮುನ್ನುಗ್ಗುತ್ತಿರುವ ರೀತಿ ನೋಡಿದರೆ ಅವರು ಅಂದುಕೊಂಡಂತೆ 400 ಕೋಟಿ ಗಳಿಸೋದು ಕಷ್ಟವೇ ಅಲ್ಲ. ಆಶಿಕಾ ಕೊರಾಡಿಯಾ ಗ್ಲೋಬಲ್ 27 ನವೆಂಬರ್ 1985ರಲ್ಲಿ ಜನಿಸಿದರು. ಅವರು ಭಾರತೀಯ ನಟಿ ಮತ್ತು ಹಿಂದಿ ದೂರದರ್ಶನದಲ್ಲಿ ಕೆಲಸ ಮಾಡಿದ ಕಲಾವಿದೆ. ಅವರು ಫಿಯರ್ ಫ್ಯಾಕ್ಟರ್, ಖತ್ರೋನ್ ಕೆ ಖಿಲಾಡಿ ಮತ್ತು ಬಿಗ್ ಬಾಸ್ 6ರಲ್ಲಿ ಭಾಗವಹಿಸಿದರು. ಅಲ್ಲಿ ಅವರು ಕ್ರಮವಾಗಿ 7 ಮತ್ತು 8ನೇ ಸ್ಥಾನದಲ್ಲಿದ್ದರು. ಭರತ್ ಕಾ ವೀರ್ ಪುತ್ರ, ಮಹಾರಾಣಾ ಪ್ರತಾಪ್ ಚಿತ್ರದಲ್ಲಿ ಅವರು ವಿಲನ್ ಪಾತ್ರದಲ್ಲಿ ಅತ್ಯುತ್ತಮ ನಟಿಗಾಗಿ ಐಟಿಎ ಪ್ರಶಸ್ತಿಯನ್ನ ಗೆದ್ದರು. 2018ರಲ್ಲಿ ನಟಿ ಕೊರಾಡಿಯಾ ತನ್ನ ಕಾಸ್ಮೆಟಿಕ್ ಬ್ರ್ಯಾಂಡ್ ರೇನಿ ಕಾಸ್ಮೆಟಿಕ್ ಅನ್ನು ಪ್ರಾರಂಭಿಸಿದರು. ನಂತರ ಅವರು ಭಾರತದ ಮೊದಲ ಡಬಲ್ ಸ್ವಿಚ್ 3D ರೆಪ್ಪೆ ಕೂದಲುಗಳನ್ನ ತಮ್ಮ ಬ್ರ್ಯಾಂಡ್ನ ಅಡಿಯಲ್ಲಿ ಲಾಂಚ್ ಮಾಡಿದರು. ಇದಕ್ಕೆ ಅವರ ಅತ್ತೆಯ ಹೆಸರನ್ನ ಇಡಲಾಗಿದೆ. ಅವರು ನಟಿಯರಾದ ಜೂಹಿ ಪಾರ್ಮರ್, ಮೌನಿ ರಾಯ್ ಮತ್ತು ಅಬಿಗೈಲ್ ಜೈನ್ ಅವರಂತಹ ಆತ್ಮೀಯ ಸ್ನೇಹಿತರ ಹೆಸರನ್ನ ಮೊದಲ ಉತ್ಪನ್ನಗಳಿಗೆ ಹೆಸರಿಸಿದರು. ಆ ವರ್ಷದ ನಂತರ ನಡೆದ ಟಿಇಡಿ ಟಾಕ್ನಲ್ಲಿ ನಟಿಯನ್ನು ಸ್ಪೀಕರ್ ಆಗಿ ಆಹ್ವಾನಿಸಲಾಯಿತು. 2021ರಲ್ಲಿ ರೇನಿ ಕಾಸ್ಮೆಟಿಕ್ಸ್ ಅನ್ನು ಫೆಮಿನಾ ಪವರ್ ಬ್ರ್ಯಾಂಡ್, 2021ರಲ್ಲಿ ಪವರ್ ಬ್ರ್ಯಾಂಡ್ಗಳಲ್ಲಿ ಒಂದಾಗಿ ಹೆಸರಿಸಲಾಯಿತು. ಅದೇ ವರ್ಷದಲ್ಲಿ ಇದು ಸಿಎನ್ಬಿಸಿ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಆಫ್ ಇಂಡಿಯಾದಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಬ್ರ್ಯಾಂಡ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿತ್ತು. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.